ಇದು ಪ್ರಾರ್ಥನೆ ಆದ ನಂತರ ಉಪಸಂಹಾರದಲ್ಲಿ ನರಸಿಂಹಸ್ತುತಿ ಬರುವುದಲ್ಲಿ ಇದು ಇದರ ಮಧ್ಯದಲ್ಲೇ ಇರೋದು. ಕವಚ, ನಾರಾಯಣ ಕವಚದ ಮಧ್ಯದಲ್ಲೇ ಹೀಗೆ ರಕ್ಷಣೆ ಮಾಡು ಅನ್ನುವುದನ್ನು ಅವನು ಒಂದು ಆಣೆ ಇಟ್ಟು, ನಾನು ಏನು ಹೇಳಿದೆ ಆ ಸತ್ಯದ ಆಣೆಗಾಗಿ ಭಗವಂತನ ರಕ್ಷಣೆ ನನಗೆ ಬೇಕು. ಇದಾದ ಮೇಲೆ ಆದ ಉಪಸಂಹಾರ ಒಂದು ನರಸಿಂಹಸ್ತುತಿಯಲ್ಲಿ ಬರ್ತದೆ. ಆ ನರಸಿಂಹಸ್ತೋತ್ರ ಆದಮೇಲೆ ಇದು ಇಲ್ಲಿಗೆ ನಿನಗೆ ನಾನು ನಾರಾಯಣ ಕವಚ ಉಪದೇಶ ಮಾಡಿದ್ದು ಮುಗೀತು ಅಂತ ಹೇಳ್ತಾನೆ ಅವನು ವಿಶ್ವರೂಪಾಚಾರ್ಯ. ಅದೇನು ಅಂದರೆ ವಿದಿಕ್ಷು ದಿಕ್ಷು ಊರ್ಧ್ವಮಥ ಸಮಂತಾತ್ ಅಂತರ್ಬಹಿ ಭಗವಾನ್ ನರಸಿಂಹ. ಅವನ್ ಯಾಕೆಂದ್ರೆ ನಮ್ಮ ಎಲ್ಲ ದುರಿತಗಳನ್ನು ಪರಿಹಾರ ಮಾಡಲಿಕ್ಕೆ ಮುಖ್ಯ ಉಪಾಸನೆ ನರಸಿಂಹ ಉಪಾಸನೆ. ಅನ್ನ ಆಚಾರ್ಯರು ಅನೇಕ ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರ. ಅಜ್ಞಾನ ಅಂತಕ್ಕಂಥ ಕತ್ತಲನ್ನ ಕಳೆಯಲಿಕ್ಕೆ ಸೂರ್ಯ ಅಂದ್ರೆ ನರಸಿಂಹ ಉಪಾಸನೆ. ಅದನ್ನ ಎಲ್ಲಿ ಎಲ್ಲ ನರಸಿಂಹನ ಚಿಂತನೆ ಸರ್ವತ್ರ ಸದಾ ಸರ್ವತ್ರ ಸರ್ವಗಃ ಅದನ್ನು ಅನುಭವಿಸ್ತಾನೆ. ನರಸಿಂಹ ಎಲ್ಲಿದ್ದಾನೆ? ಎಲ್ಲೋ ಹಿರಣ್ಯಕಶಿಪು ಇದ್ದಾಗ ಅವನ ಅರಮನೆಯ ಕಂಬದಲ್ಲಿ ಇದ್ದವನಲ್ಲ ಅವನು. ಮತ್ತೆ ವಿದಿಕ್ಷು ದಿಕ್ಷು ಊರ್ಧ್ವಮಥ, ದಿಕ್ಕುಗಳಲ್ಲಿದ್ದಾನೆ, ವಿದುಕ್ಕುಗಳಲ್ಲಿದ್ದಾನೆ. ಅಂದ್ರೆ ಎಲ್ಲ ಹೀಗೆ ನಮ್ಮ ಹೊರಿಸಾಂಟಲ್ ಆಗಿ ಆಯಿತು. ಆಮೇಲೆ ಊರ್ಧ್ವಮಥ, ಮೇಲೆ ಇದ್ದಾನೆ, ಕೆಳಗಿದ್ದಾನೆ, ಸುತ್ತ 8 ದಿಕ್ಕುಗಳಲ್ಲೂ ಇದ್ದಾನೆ. ಅಂದ್ರೆ ಇನ್ನು ಹೇಳಲಿಕ್ಕಿಲ್ಲ ಎಲ್ಲಿದ್ದಾನೆ, ಎಲ್ಲ ಸರ್ವತ್ರ. ವಿದಿಕ್ಷು ದಿಕ್ಷು ಊರ್ಧ್ವಮಧ ಅದನ್ನ ಹೇಳಿದ್ರು ಸಮಂತಾತ, ನನ್ನ ಸುತ್ತ ಇದ್ದಾನೆ. ಈ ಕಡೆ ಇದನ್ನ ನೀವು ಮನ್ಯ ಸೂಕ್ತ ನೋಡಬೇಕು. ಅದರಲ್ಲಿ ಭೀಮಸೇನ ನರಸಿಂಹನನ್ನ ಸ್ತೋತ್ರ ಮಾಡುವಾಗ ಅಭಿತೋಭವ ಅಂತ ಅಂದ್ಬಿಡ್ತಾನೆ. ದಕ್ಷಿಣತೋಭವಾಮೇ, ನನ್ನ ಎಡದಲ್ಲಿ, ನನ್ನ ಬಲದಲ್ಲಿ, ನನ್ನ ಮುಂದೆ, ನನ್ನ ಹಿಂದೆ ಎಲ್ಲ ನೀನಿದ್ದು ಈ ಕೌರವರನ್ನು ಸಂಹಾರ ಮಾಡು. ಹಾಗೆ ವಿದಿಕ್ಷು ದಿಕ್ಷು ಊರ್ಧ್ವಮಥ ಸಮಂತ, ನನ್ನ ಎಲ್ಲ ಕಡೆಯೂ ನಾನು ಯಾವ ಬದಿ ತಿರುಗಿದ್ರೂ ಭಗವಂತ ಇದ್ದಾನೆ. ಹೌದು, ಹೊರಗಡೆ ಮಾತ್ರವಲ್ಲ, ಅಂತರ್ಬಹಿ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಯಾರವನು? ಭಗವಾನ್ ನರಸಿಂಹ. ನರ ಮತ್ತು ಸಿಂಹ ಎರಡರ ಬೆರಕೆಯಾದ ರೂಪ ತೊಟ್ಟ ಭಗವಂತ ಅವನು. ನಾರಸಿಂಹ. ನಾರ ಅಂದ್ರೆ ಏನು ಗೊತ್ತುಂಟ? ನರ ಅಂದ್ರೆ ಮನುಷ್ಯರು, ಗೊತ್ತಿದೆ. ಮನುಷ್ಯರಲ್ಲಿರತಕ್ಕಂಥ ಡಿಫೆಕ್ಟ್ಸ್, ಕೊರತೆಗಳು, ದೋಷಗಳಿಗೆ ನಾರ ಅಂತ ಹೆಸರು. ನರರಲ್ಲಿ ಇರುವಂಥದ್ದು, ನಮ್ಮಲ್ಲಿರುವುದು ಅಂದ್ರೆ ಅಜ್ಞಾನ ಮತ್ತು ಏನೇನೋ ಕೊರತೆಗಳು, ಬೇರೆ ಏನಿದೆ ನಮ್ಮಲ್ಲಿ ಇರುವಂತಹದ್ದು ಬರೀ ಡಿಫೆಕ್ಟ್ಸ್. ಅದು ಡಿಫೆಕ್ಟ್ಸ್ ಅನ್ನ ನಾಶ ಮಾಡುವುದಕ್ಕೆ ಸಿಂಹ ಅವನು. ಸಿಂಹ ಅಂತಂದ್ರೆ ಸಿಂಹದಂತೆ ನಾಶ ಮಾಡುವವನು ಅಂತ ಅರ್ಥ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿಂಹ ಅನ್ನೋದಕ್ಕೆ ಡಿಸ್ಟ್ರಾಯರ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಂದ್ರೆ ಶಿಹಿ ಹಿಂಸಾಯ ಅಂತ ಒಂದು ಧಾತು ಇದೆ. ಅದು ಇವತ್ತು ಬಳಕೆಯಲ್ಲಿ ಇಲ್ಲದೇ ಇದ್ದರಿಂದ ಮತ್ತೆ ವ್ಯಾಕರಣದವರು ಹಿಂಸ ಅನ್ನೋ ಅರ್ಥವನ್ನು ಸಿಂಹ ಅಂತ ವರ್ಣ ವಿಪರ್ಯಯ ಆಯಿತು ಅಂತ ಹೇಳ್ತಾರೆ. ವರ್ಣ ವಿಪರ್ಯವೆಲ್ಲ ತಲೆಹರಟೆ ಏನೂ ಇಲ್ಲ. ಸಿಂಹ ಅಂದ್ರೆ ಸಿಂಹ, ಹಿನಸ್ಥಿತಿ ಸಿಂಹ ಅಂತ ಈಗ ವ್ಯಾಕರಣದವರು ಮಾಡೋದು. ಅದು ಹಿಂಸ ಅಂತ ಆಗ್ಬೇಕಲ್ಲ, ಹಿನಸ್ಥಿತಿ ಹಿಂಸ ಆಗ್ಬೇಕಲ್ವಾ? ಅದು ಹಿಂಸವಾಗಿ ಸಿಂಹ ಆಯಿತು, ವರ್ಣ ವಿಪರ್ಯಯ ಅಂತ. ಎಟಿಮಾಲಜಿಯಲ್ಲಿ ವರ್ಣ ವಿಪರ್ಯಯ ಆಗತ್ತೆ ಅಂತ ಅದಕ್ಕೊಂದು ಉಪವತ್ತು ಕೊಟ್ಟರು. ಆಗತ್ತೆ, ಹೌದು, ಎಟಿಮಾಲಜಿಯಲ್ಲಿ ಏನೂ ಆಗಬಹುದು, ವರ್ಣ ಬೇಕಾದ ರೂಪಾಂತರ ಹೊಂದಬಹುದು, ಒಂದೇ ರೀತಿ ಆಗಬೇಕು ಅಂತೇನಿಲ್ಲ. ಆದರೆ ವರ್ಣ ವಿಪರ್ಯಯ ಆಗಲೇಬೇಕು ಅಂತ ನಿಯಮ ಇಲ್ಲ. ವರ್ಣ ವಿಪರ್ಯಯ ಆಗಬಹುದು. ಇಲ್ಲಿ ವರ್ಣ ವಿಪರ್ಯಯ ಆಗದೇನೆ ಸಿಂಹ ಅನ್ನೋದಕ್ಕೆ ಶಿಹಿ ಹಿಂಸಾಯ ಅಂತ ಧಾತು ಇದೆ. ಈಗ ಬಳಕೆಯಲ್ಲಿಲ್ಲ. ನೀವು ಓದುವಂತಹ ಧಾತು ಪುಸ್ತಕಗಳಲ್ಲಿ ಆ ಧಾತು ಇಲ್ಲ. ಸಂಸ್ಕೃತದ ಧಾತು ಏನೋ ಭೀಮಸೇನ ಧಾತು ಪಾಠ ಅಂತ. ಅದು ಭೀಮಸೇನ ಧಾತು ಪಾಠ ಅಂದ್ರೆ ಯಾರು? ಭೀಮಸೇನ ಅಂದ್ರೆ ಪಾಂಡವರ ಭೀಮಸೇನ ಅಲ್ಲ, ಯಾರೊಬ್ಬರು ಭೀಮಸೇನಾಚಾರ್ಯರು ಅವ್ರು ಬರೆದಿದ್ದು ಭೀಮಸೇನ ಧಾತು ಪಾಠ ಅಂತ. ಅದು ಎರಡು ಪಕ್ಷ ಇದೆ. ಅದು ಭೀಮಸೇನ ಧಾತು ಪಾಠ ಅದರ ಪಾಣಿನಿಯೇ ಬರೆದದ್ದು ಅಂತ ಬಹಳ ಜನರ ಅಭಿಪ್ರಾಯ ಇದೆ. ಅವನು ಏನು ಮಾಡಿದ, ಅವರ ಕಾಲದಲ್ಲಿ ಬಳಕೆ ಇರುವ ಧಾತುಗಳನ್ನು ಮಾತ್ರ ಸಂಗ್ರಹಿಸಿ ಹೇಳಿದ. ಎಷ್ಟೋ ವಿಷಯಗಳನ್ನ ಅವರ ಕಾಲದಲ್ಲಿ ಬಳಕೆ ಇಲ್ಲದನ್ನು ಬಿಟ್ಟೇ ಬಿಟ್ಟ ಅವನು. ಒಂದು ಲಕಾರವನ್ನೇ ಬಿಟ್ಟ ಅವನು ಧಾತುನ ಬಿಡ್ತಾನೆ, ತುಂಬಾ ನುಂಗಿ ಬಿಡ್ತಾನೆ, ಈಗೆಲ್ಲ ತೆಗೆದೇ ಬಿಡ್ತಾನೆ, ಯಾವ ವ್ಯವಹಾರದಲ್ಲಿಲ್ಲ, ಬೇಡ ಅಂತ. ಆದರೆ ಅದಕ್ಕಿಂತ ಹಿಂದಿನ ಸಂಸ್ಕೃತ ನೋಡಿದರೆ, ಯಾಕಂದ್ರೆ ನೀವು ನೋಡಿ, ಸುಮಾರು 12,000 ಧಾತುಗಳಿದ್ದವು ಸಂಸ್ಕೃತದಲ್ಲಿ. ಇವನು ಭೀಮಸೇನ ಧಾತು ಮಾಡಿದ್ರೆ 2,000 ಚಿಲ್ಲರೆ. ಅದು ಎಷ್ಟು ಹೋಗಿದೆ ಅಂತ. ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಧಾತುಗಳು ಹೋಗಿವೆ ಅಂದ್ರೆ, ಸಂಸ್ಕೃತ ಭಾಷೆಯೇ ಧಾತುಗಳಿಂದ ಹುಟ್ಟಿದ್ದು. ಅದು ಎಟಿಮೊಲಾಜಿಕಲ್. ಅಂದ್ರೆ ಎಷ್ಟು ಸಮೃದ್ಧಿ ಇತ್ತದೋ ಎಷ್ಟು ಹೋಗಿದೆ ಅಂತ.
ಪಾಣ್ಯ, ಅದರಿಂದ ಅವನು ಸಿಹಿ ಅನ್ನೋ ಧಾತುವನ್ನು ಬಿಟ್ಟುಬಿಟ್ಟಿದ್ದ ಅವನು. ಮತ್ತೆ ಯಾವುದೇ ಹಿನಸ್ಥಿತಿ ಸಿಂಹ ಅಂತ ಮಾಡಿದ. ಅದನ್ನು ನೀವು ಪ್ರಾಚೀನ ಸಂಸ್ಕೃತಕ್ಕೆ ಹೋದರೆ, ಪ್ರಾಚೀನ ವ್ಯಾಕರಣಗಳನ್ನು ನೋಡಿದರೆ, ಈಗ ಎಷ್ಟೊಂದು ಸಿಗೋಲ್ಲ, ಈಗ 12,000 ಧಾತುಪಾಠ ಸಿಗೋಲ್ಲ ನಮಗೆ. ಅಂಥ ಪ್ರಾಚೀನ ಗ್ರಂಥಗಳು ಯಾವುದೂ ಸಿಗೋಲ್ಲ. ಆದರೆ ನಮಗೆ ಪಾಣಿನಿಗಿಂತ ಪ್ರಾಚೀನವಾದಂಥದ್ದು ಕಾಶಕೃಷ್ಣ ಅಂತ ಒಬ್ಬ ವ್ಯಾಕರಣಾತ್ಮ, ಅವನ ಧಾತುಪಾಠ ಸಿಗುತ್ತೆ. ಅದನ್ನು ಅವನು ಶಿಹಿ ಹಿಂಸಾಯಾಮ್ ಅಂತ ಧಾತು ಬರೀತಾನೆ. ಶಿಹಿ ಹಿಂಸಾಯಾಮ್ ಅಂದರೆ ಸಿಂಹತಿ ಇತಿ ಸಿಂಹ ಅಂತಲೇ ರೂಪ. ಹಿನಸ್ತಿ ಅಲ್ಲ, ಸಿಂಹತಿ ಅಂದರೆ ಹಿಂಸೆ ಮಾಡ್ತಾನೆ, ಅಂದರೆ ಡಿಸ್ಟ್ರಾಯ್ಸ್ ಅಂತ ಅರ್ಥ. ಯಾರು ಮನುಷ್ಯನಲ್ಲಿರ್ತಕ್ಕ ದೌರ್ಬಲ್ಯವನ್ನು ನಾಶ ಮಾಡ್ತಾನೋ ಅವನು ನಾರಸಿಂಹ. ನರಸಿಂಹ ಅಲ್ಲ, ನರನಲ್ಲಿರುವ ದೌರ್ಬಲ್ಯ ನಾರ, ಅದನ್ನು ಸಿಂಹತೆ ನಾಶ ಮಾಡುವ ಅವನು. ಅಂಥ ಭಗವಂತ ನನ್ನ ಒಳಗು ಹೊರಗು ಎಲ್ಲ ಕಡೆ ಇದ್ದರೆ ನನ್ನ ದೌರ್ಬಲ್ಯ ಇರುವುದು ಎಲ್ಲಿ ಹೇಳಿ? ಎಲ್ಲವನ್ನು ನಾಶ ಮಾಡ್ತಾನೆ. ದಿಕ್ಷು ವಿದಿಕ್ಷು ದಿಕ್ಷು ಊರ್ಧ್ವಮಧ ಸಮಂತಾತ್ ಅಂತರ್ಬಹಿ ಭಗವಾನ್ ನಾರಸಿಂಹ. ಈ ನಾನು ಸಿಂಹ ಶಬ್ದ ಹೇಳೋದು ನಾನು ಎಂಥ ಸಂಸ್ಕೃತ ಭಾಷೆಯ ಎಷ್ಟೋ ಅಪೂರ್ವ ಶಬ್ದಗಳು ಈ ಧಾತು ಹೋದದ್ರಿಂದ ಹೋಗಿಬಿಟ್ಟಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಬಳಕೆಯಲ್ಲಿಲ್ಲ ನಂಜು ಅಂತ ಶಬ್ದ, ವಿಷ ಅಂತ ನಾವು ಅರ್ಥ ಹೇಳ್ತೇವೆ. ಅವನು ಕನ್ನಡದಲ್ಲಿ ಶಿವನಿಗೆ ನಂಜುಂಡ ಅಂತ ಒಂದು ಹೊಸ ಶಬ್ದ ನಿರ್ಮಾಣ ಆಗಿದೆ. ವಿಷ ಕಂಠ ಅನ್ನೋದಕ್ಕೆ ನಂಜುಂಡ ಅಂತ. ಅದು ಒಳ್ಳೆಯ ಶಬ್ದ ಕನ್ನಡದಲ್ಲೂ ಹೊಸ ನಿರ್ಮಾಣ ಆಯಿತು. ಇದು ಶುದ್ಧ ಕನ್ನಡ ಶಬ್ದ ಅಂತ ನಾವು ತಿಳ್ಕೊಂಡಿದ್ದೇವೆ. ನಂಜು ಉಂಡ ಎರಡು ಕನ್ನಡ, ಉಂಡದ್ದು ಅನ್ನೋದು ಕನ್ನಡ, ನಂಜು ಅನ್ನೋದು ಕನ್ನಡ ಶಬ್ದ ಅಂತ. ಆದರೆ ಯಾವ ಶಬ್ದವನ್ನು ಆ ಕನ್ನಡ ಶಬ್ದಕ್ಕೂ ಮೂಲದಲ್ಲಿ ಕೆಲವೊಮ್ಮೆ ಸಂಸ್ಕೃತ ಶಬ್ದ ಇರ್ತವೆ, ಅದನ್ನು ನಾವು ಮರೆತು ಬಿಟ್ಟಿರ್ತೇವೆ. ಯಾಕೆಂದರೆ ಮಂಜುನಾಥ ಅಂತ ಒಂದು ಶಬ್ದ ಉಂಟಲ್ಲ, ಅದು ನಂಜುನಾಥ, ಅದು ಅರ್ಥ ಅದರದ್ದು ನಂಜುನಾಥ ಅಂತಲೇ. ನಂಜು ಅಂದರೆ ಏನು ಗೊತ್ತು? ವಿಷ. ಎಲ್ಲಿ? ಕನ್ನಡದಲ್ಲೆಲ್ಲ. ನೀವು ಕಾಶಕೃಷ್ಣಕ್ಕೆ ಹೋಗಿ ನಜಿ ಹಿಂಸಾಯ ಅಂತ ಧಾತು ಇದೆ ಅಲ್ಲಿ. ನಂಜತಿ ನಂಜತಃ ನಂಜಂತಿ ಅಂದರೆ ಹಿಂಸೆ ಮಾಡುವಂಥ ವಸ್ತು ಅಂತ, ಅಂದರೆ ವಿಷ ಅಂತ ಅರ್ಥ. ಅಂದರೆ ನಂಜುಹು ಅನ್ನುವ ಶಬ್ದ ವಿಷ ಅನ್ನುವ ಅರ್ಥದಲ್ಲಿ ಪ್ರಾಚೀನ ಸಂಸ್ಕೃತದಲ್ಲಿ ಇತ್ತು. ಹೋಯಿತು. ಅಂದರೆ ಎಷ್ಟೋ ಶಬ್ದಗಳು ಸಂಸ್ಕೃತದಲ್ಲಿ ಇದ್ದವು ಸಂಸ್ಕೃತದಲ್ಲಿ ಹೋಗಿಬಿಟ್ಟಿದ್ದಾವೆ, ಅವು ಬೇರೆ ಬೇರೆ ಭಾಷೆಗಳಲ್ಲಿ ಉಳ್ಕೊಂಡಿದ್ದಾವೆ. ನಿಮಗೆ ಇನ್ನೂ ಆಶ್ಚರ್ಯ, ಇಲ್ಲೇ ಉಳ್ಕೊಳ್ಬೇಕಾಗಿಲ್ಲ. ಈಗ ಬದರ ಅಂತ ಶಬ್ದ, ಬದರ ಅಂತ ಶಬ್ದ ಬದರ ಬದರಿ. ಆದರೆ ಬದರ ಅಂತ ಅನ್ನೋದಕ್ಕೆ ಭಾಗವತದಲ್ಲಿ ಬದರ ಪಾಂಡು ವದನಂ ಮೃದುಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮಿಯೋ ಬದರ ಪಾಂಡು ವದನಂ. ಬದರನಂತೆ ಮುದ್ದಾದ ಮೋರೆ ಅಂತ. ಅದಕ್ಕೆ ಒಳ್ಳೆ ಹುಡುಗ ಒಳ್ಳೆ ಬುಗುರಿ ಹಣ್ಣಿನಾಗಿದ್ದಾನೆ ಅಂತ ಅರ್ಥ ಬರೀತಾರೆ ವ್ಯಾಖ್ಯಾನಕಾರರು. ಆದರೆ ಅದಕ್ಕೆ ಆಚಾರ್ಯರು ಕೋಶ ಕೊಡ್ತಾರೆ, ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ. ಬದರ ಅನ್ನೋದು ಫುಲ್ ಮೂನಿನ ಹೆಸರು ಅಂತ. ಅದು ಸಂಸ್ಕೃತದಲ್ಲಿ ಆಚಾರ್ಯ ಕೋಶದಲ್ಲಿ ಬಿಟ್ಟರೆ, ಭಾಗವತದ ಈ ಶ್ಲೋಕಕ್ಕೂ ಯಾರು ಆಚಾರ್ಯ ಕೋಶ ಕೊಡದೇ ಇದ್ದರೆ ಬದರ ಅಂದರೆ ಫುಲ್ ಮೂನ್ ಅಂತ ಅನ್ನೋ ಅರ್ಥ ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಉಳಿದಿದೆ ಅದು? ಅರೇಬಿಕ್ನಲ್ಲಿ ಉಳಿದಿದೆ. ಅರೇಬಿಕ್ನಲ್ಲಿ ಬದರ್ ಅಂದರೆ ಪೂರ್ಣಚಂದ್ರ ಅಂತ ಅರ್ಥ. ಅಂದರೆ ಇಲ್ಲಿ ಹೋಗಿದೆ, ಅಲ್ಲಿ ಉಳಿದು ಬಿಟ್ಟಿದೆ. ಅವರಿಗೆ ಪೂರ್ಣಚಂದ್ರ ಅಂತ ಅರೇಬಿಕ್ನಲ್ಲಿದೆ ಆ ಶಬ್ದ. ಅವರು ಏನು ಹೇಳ್ತಾರೆ ಗೊತ್ತಂತ, ಈಗ ಬದರ ಅಂದರೆ ನಮ್ಮ ಶಬ್ದ, ಅದನ್ನ ಕದ್ದು ಬದರಿ ಅಂತ ಹೆಸರಿಟ್ಕೊಂಡಿದ್ದಾರೆ ಭಾರತೀಯರು ಅಂತ ಹೇಳ್ತಾರೆ ಮುಸಲ್ಮಾನರು. ನೋಡಿಪ್ಪ, ನಿಮ್ಮ ಅಲ್ಲಾಹು ಬಗ್ಗೆ ಫಿಲಾಸಫಿ ಪ್ರೊಫೆಟ್ ಮಹಮ್ಮದ್ ಪೈಗಂಬರ್ ಹುಟ್ಟು ಮುಂಚೆ ಬದರ ಪ್ರಯೋಗ ಸಂಸ್ಥೆಯಲ್ಲಿ ಆಗಿದೆ ಅಂತ ಹೇಳಿದೆ ನಾನು ಒಂದು ಕಡೆ. ಅದರಿಂದ ನೀವು ತಿರುಚಿ ಹೇಳಬೇಡಿ. ಬದರ ಶಬ್ದ ಪೂರ್ಣಚಂದ್ರ ಅನ್ನುವ ಅರ್ಥದಲ್ಲಿ ಮೊದಲು ಪ್ರಯೋಗ ಆಗಿರೋದು ಭಾಗವತದಲ್ಲಿ. ಅಲ್ಲಿಂದ ನೀವು ಕದ್ದಿದ್ದೀರಿ. ನಿಮ್ಮಿಂದ ಭಾಗವತ ಕದಿಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಭಾಗವತ ರಚನೆ ಆಗುವಾಗ ಇಸ್ಲಾಂ ಧರ್ಮವೇ ಇರಲಿಲ್ಲ, ನಿಮಗೆ ಏನಿರಲಿಲ್ಲ ಅಂತ. ಎಷ್ಟೋ ಇಂಥ ತುಂಬಗಳು. ಈಗ ನಮ್ಮಲ್ಲಿ ಮಂದಿರ ಇದೆ ಸಂಸ್ಕೃತದಲ್ಲಿ, ಅವ್ರಿಗೆ ಮನಸ್ಸಿಲ್ಲ ಆಗಲಿಲ್ವಾ? ನಮ್ಮಲ್ಲಿ ನಮಸ್ಕಾರ ಇದೆ, ಅಲ್ಲ ನಮಾಜ್ ಆಗಲಿಲ್ವಾ? ಇದರಲ್ಲಿ ಯಾವ ಭಾಷೆ ಇದು? ನಮಸ್ ಅನ್ನೋದು ನಮಾಜ್ ಆಗಲಿಲ್ವಾ? ಮಂದಿರ ಮನ್ಸಿಲ್ಲ ಆಗಲಿಲ್ಲ. ಪೂರ್ತಿ ಸಂಸ್ಕೃತ ಶಬ್ದಗಳು ಬೇಕಾದಷ್ಟು ಹೋಗಿದ್ದಾವೆ ಎಲ್ಲ ಭಾಷೆಗಳಲ್ಲಿ, ಅದರಾಗಿ ಅರೇಬಿಕ್ನಲ್ಲಿ ಕೂಡ. ಸಂಸ್ಕೃತದಲ್ಲಿ ನಾವು ಅದನ್ನು ಕಳ್ಕೊಳ್ತಾ ಇದ್ದೇವೆ, ಬೇರೆ ಭಾಷೆಗಳೆಲ್ಲ ಅದು ಉಳ್ಕೊಂಡಿದೆ. ಹೀಗೆ ಹಾಗಾಗಿ ಸಿಂಹ ಶಬ್ದವು ಹೀಗೆ ನಾವು ಆ ಸಿಂಹ ಧಾತುವನ್ನು ಕಳ್ಕೊಂಡಿದ್ದೇವೆ. ಇವತ್ತು ವ್ಯಾಕರಣ ಕಲಿಯುವ ಹುಡುಗರಿಗೆ ಸಿಹಿ ಧಾತು ಅಂತ ಒಂದು ವಿಷಯವೇ ಗೊತ್ತಿಲ್ಲ.
ಅವರು ಹಿಂಸ ಧಾತು, ಹಿನಸ್ತಿ ಅಂತ ಧಾತು, ಅದರಿಂದ ಸಿಂಹ ಆಯಿತು. ನಮಗೀಗ ನರಸಿಂಹ ಅನ್ನೋದ್ರ ಅರ್ಥ ಗೊತ್ತಾಯಿತು. ನರನಲ್ಲಿ ಇರತಕ್ಕಂಥ ದೌರ್ಬಲ್ಯವನ್ನ ಸಂಹಾರ ಮಾಡುವ, ನಾಶ ಮಾಡುವ ಅವನು. ಏನು ಅಂದರೆ ಅವನು ನಮ್ಮಲ್ಲಿ ಇರ್ತಾನೆ. ಏನು ಶಬ್ದ ಅದು ಮುಂದಿನದು? ಪ್ರಹಾಪಯೇತ್. ಪ್ರಹಾಪಯೇತ್ ಲೋಕಭಯಂ ಸ್ವನೇನ ಅಂತ. ಪ್ರಹಾಪಯೇನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ ಅಂತ. ಪ್ರಹಾಪಯೇತ್ ಲೋಕಭಯಂ, ಅವನ ಭಯ, ಲೋಕಭಯ. ಅವನು ನೋಡಿ, ನರಸಿಂಹ ಅಂದರೆ ಭಯ ಅಂತ ಹೇಳ್ತೇವೆ. ನರಸಿಂಹ ಅನ್ನೋದೊಂದು ಭಯಾನಕ. ಎಷ್ಟೋ ಜನ ನರಸಿಂಹ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೆದರ್ತಾರೆ. ಯಾಕೆಂದ್ರೆ ನರಸಿಂಹ ಅನ್ನೋ ಕಾನ್ಸೆಪ್ಟೇ ಭಯ ಕೆಲವರಿಗೆ. ನರಸಿಂಹ ಶಾಲಿಗ್ರಾಮ, ನರಸಿಂಹ ವಿಗ್ರಹ, ಇದನ್ನೆಲ್ಲ ಮನೆಯಲ್ಲಿ ಪೂಜಿಸ್ಲಿಕ್ಕೆ ಹೆದರ್ತಾರೆ, ಒಂಥರ ಭಯ. ಆದರೆ ಭಾಗವತ ಹೇಳ್ತೆ ಲೋಕ ಭಯಂ ಪ್ರಹಾಪಯೇತು ಅಂತ. ನಿಮ್ಮ ಭಯ ಪರಿಹಾರಕ್ಕೋಸ್ಕರ ಇರುವವನು ಹೊರತು ಹೆದರಿಸ್ಲಿಕ್ಕಿರುವವನಲ್ಲ ಅವನು. ಯಾವಾಗ ಹೆದರಿಕೆ ನೋಡಿ, ಅಭಕ್ತ ಜನ ಸಂಹಾರಿ ಭಕ್ತಾನಾಂ ಅಭಯಪ್ರದ. ಯಾರು ಪ್ರೀತಿಸ್ತಾರೋ ನರಸಿಂಹನನ್ನ ಅವನ ಭಯವನ್ನು ಪ್ರಹಾಪಯೇತ್, ನಾಶ ಮಾಡಿಬಿಡ್ತಾನೆ. ಯಾರು ಹಿರಣ್ಯಕಶಿಪುವಿನ ವಂಶದವರು ಅವರಿಗೆ ಭಯ ಆಗುತ್ತೆ. ಈಗ ನರಸಿಂಹನ ಬಗ್ಗೆ ಹೆದರುವವರು ಅಂದರೆ ಅದೆಲ್ಲೋ ಅವರೊಳಗೆ ಸ್ವಲ್ಪ ಪರ್ಸೆಂಟ್ ಹಿರಣ್ಯಕಶಿಪು ಇರಬೇಕು, ಅವಾಗ ಹೆದರಿಕೆ ಶುರುವಾಗುತ್ತೆ. ನರಸಿಂಹ ಅಂದರೆ ಅದು ಬೇಡಪ್ಪ, ಭಯಾನಕ, ಒಳಗೆ ನನ್ನ ಹಿರಣ್ಯಕಶಿಪು ಕೂತಿರ್ತಾನೆ, ಅವನು ತೊಂದರೆ ಕೊಡ್ತಾನೆ. ಅಂದ ಲೋಕ ಭಯವನ್ನು ಪರಿಹರಿಸುವಂಥ ಸ್ವನ ಅಂತ ಅವನ ಸಿಂಹ ಗರ್ಜನೆ ಉಂಟಲ್ಲ, ಅದು ಪ್ರಹಾಪಯತ್ ಲೋಕ ಭಯಂ. ಅದನ್ನು ಪ್ರಹಾಪಯನ್ನ ನರಸಿಂಹ ಅಂತ. ಲೋಕದ ಎಲ್ಲ ಭಯಗಳನ್ನು ಪರಿಹಾರ ಮಾಡುವವನು. ಅದೊಂದು ತಮಾಷೆ ಉಂಟಿಲ್ಲಿ. ಪ್ರಹಾಪಯನ್ನಂತ ಉಂಟಲ್ವ, ಆ ಧಾತು ಉಂಟಲ್ಲ, ಆ ಧಾತುವಿಗೆ ಗತವಂತ ಒಂದು ಧಾತು ಇದೆ. ಅಂದರೆ ಆ ಭಯವನ್ನು ಪರಿಹರಿಸುವನು ಹೌದು, ಅದಕ್ಕೆ ಕೊಡುವವನು ಹೌದು, ಎರಡೂ ಇದೆ ಆ ಧಾತುವಿನಲ್ಲಿ. ಪ್ರಹಾಪಯನ್ನು ಲೋಕಭಯಂ ಸ್ವನೇನ, ತನ್ನ ಗರ್ಜನೆಯಿಂದ ಭಯ ಪರಿಹರಿಸುವವನು ಕೆಲವರಿಗೆ, ತನ್ನ ಗರ್ಜನೆಯಿಂದ ಕೆಲವರಿಗೆ ಹೆದರಿಕೆ ಪುಕ್ಕು ಹುಟ್ಟಿಸುವವನು. ಅಂಥ ನರಸಿಂಹ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ನರಸಿಂಹನ ಪ್ರಭೆಯ ಮುಂದೆ ಪ್ರಪಂಚದ ಯಾವ ಬೆಳಕೂ ಬೆಳಗೋದಿಲ್ಲ. ಸೂರ್ಯಚಂದ್ರಾದಿಗಳೆಲ್ಲ ಅವನ ಮುಂದೆ ಮಿಣುಕು ಹುಳಗಳು, ಬರೇ ಮಿಣುಕು ಹುಳಗಳು. ಅವನ ಅರಿವು ನಮಗೆ ಬರುವ ಮುಂಚೆ ಇವೆಲ್ಲ ಬೆಳಕುಗಳು. ಯಾವಾಗ ಆ ನರಸಿಂಹನ ಪ್ರಭೆಯ ಅರಿವು ನಮಗೆ ಒಳಗಿಂದಾಯಿತೋ ಇವೆಲ್ಲ ಮಿಣುಕು ಹುಳಗಳಾಗಿ ಕಾಣ್ತಾರೆ. ಅದನ್ನು ನೋಡಿ, ಇದು ಸೂರ್ಯ ಸಹಸ್ರಸ್ಯ, ಇದನ್ನೇ ಹೇಳ್ತಾರೆ. 1000 ಸೂರ್ಯರು ಏಕಕಾಲದಲ್ಲಿ ಉದಿಸಿದರೆ ಎಂಥ ಪ್ರಭೆ. ಅದು ಭಗವಂತನ ವಿಶ್ವರೂಪದಲ್ಲಿ ಕಂಡ ಅರ್ಜುನ. ಅದು ನರಸಿಂಹನಲ್ಲಿಯೂ, ಕೃಷ್ಣನಲ್ಲಿ ಕಂಡರೂ ಒಂದೇ, ನರಸಿಂಹನಲ್ಲಿ ಕಂಡರೂ ಒಂದೇ. ಪ್ರಭೆ ಅನ್ನೋದು ಭಗವಂತನ ಸ್ವರೂಪದ. ಅದು 1000 ಸೂರ್ಯರು ಉದಿಸಿದರೆ ಕಾಣುವ ಬೆಳಕು ಸೂರ್ಯನಲ್ಲಿ ಅಥವಾ ಯಾವುದೇ ಲೌಕಿಕ ಬೆಳಕಿನಲ್ಲಿ ಕಾಣುವುದು ಸಾಧ್ಯ ಇಲ್ಲ. ಅದು ಭಗವಂತನಲ್ಲಿ ಮಾತ್ರ. ಅದನ್ನು ಸ್ವತೇಜಸ, ಭಗವಂತನ ಬೆಳಕು ಎಲ್ಲ. ಯದಾದಿತ್ಯಗದಂ ತೇಜ ಜಗದ್ಭಾಸಯತೆ ಚಂದ್ರಮಸಿ ಎಲ್ಲ ಮಮಾಮಕ್ ಅಂತ ಹೇಳ್ಬಿಟ್ಟು ಆ ಎಲ್ಲ ಬೆಳಕುಗಳನ್ನ ಇವನ ಬೆಳಕು ಅಲ್ಲಿಗೆ ಹಾಯ್ದು ಅಲ್ಲಿ ರಿಫ್ಲೆಕ್ಟ್ ಆಗುವ ಬೆಳಕು ಹೊರತು ಮೂಲ ಬೆಳಕು ಇಲ್ಲೇ ಇಲ್ಲ. ಅವು ಎಲ್ಲ ಬೆಳಕುಗಳನ್ನು ಹೀರಿಕೊಂಡ ಮಹಾ ಬೆಳಕು ಅದು ಭಗವಂತನದ್ದು, ಅದು ನರಸಿಂಹನದ್ದು.